ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ವಿಷಯ ಅಂದ್ರೆ ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರಾ. ಇವತ್ತು ಬಂದು ನನ್ನ ಫಸ್ಟ್ ವ್ಲಾಗ್. ಇವತ್ತು ಬಂದು ನನ್ನ ಯೂಟ್ಯೂಬ್ ಜರ್ನಿ ಮತ್ತೆ ವ್ಲಾಗ್ ಜರ್ನಿ ಸ್ಟಾರ್ಟ್ ಆಗ್ತಿದೆ ಗಾಯ್ಸ್. ನಿಮ್ ಸಪೋರ್ಟ್ ನನಗೆ ಯಾವಾಗ್ಲೂ ಇರ್ಲಿ. ನಾನಂತೂ ತುಂಬಾ ಖುಷಿ ಆಗ್ತಾ ಇದ್ದೀನಿ ಗಾಯ್ಸ್. ಯಾವ ತರ ಮಾತಾಡ್ಬೇಕು ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ಬಟ್ ತಪ್ಪಾಗ್ಲಿ ಸರಿ ಆಗ್ಲಿ, ನಾನಂತೂ ಕ್ಯಾಮ್ರಾ ಮುಂದೆ ಮಾತಾಡಿ ನಾನು ತೋರಿಸ್ತೀನಿ ಏನು ಅಂತ. ಇವತ್ತು ನಾನು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಗೈಸ್. ಬನ್ನಿ ವಾಕಿಂಗ್ ಹೋಗೋಣ ಗಾಯ್ಸ್. ಕೊನೆಗೂ ವಾಕಿಂಗ್ ಏರಿಯಾಗೆ ನಾನು ಬಂದಿದ್ದಾಯ್ತು. ಹೊಸ ದಿನ, ಹೊಸ ಬ್ಲಾಗು, ಹೊಸ ಯೂಟ್ಯೂಬ್ ಚಾನಲ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಡೈಲಿ ಬೆಳಿಗ್ಗೆ ಸಾಯಂಕಾಲ ಇಲ್ಲಿ ವಾಕಿಂಗ್ ಬರ್ತಾ ಇದ್ದೆ ಗೈಸ್. ಮನೆ ಹತ್ರನೇ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅನ್ಕೊಂಡೆ. ಯಾಕಂದ್ರೆ ಮೊದಲನೇ ದಿನ ಅಲ್ವಾ, ಸ್ವಲ್ಪ ಮಾತಾಡೋದು, ತಲವಡ್ಸೋದು ಅದೆಲ್ಲ ತುಂಬಾ ಮಿಸ್ಟೇಕ್ ಇರುತ್ತೆ ಅಂದ್ಬಿಟ್ಟು ಒಬ್ಬನೇ ಬಂದಿದ್ದೀನಿ ಗೈಸ್ ವಿಡಿಯೋ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು. ನಾನಂತೂ ಬೆಳಿಗ್ಗೆ 5K ಸ್ಟೆಪ್ಸು, ಈವ್ನಿಂಗ್ 5K ಸ್ಟೆಪ್ಸ್ ಅಂತೂ ನಾನಂತೂ ಕಂಪ್ಲೀಟ್ ಮಾಡ್ತಾ ಇದ್ದೆ ಗೈಸ್, ಬೆಳಗ್ಗೆ ಸಾಯಂಕಾಲ. ಗೈಸ್ ಯಾಕೋ ಗೊತ್ತಿಲ್ಲ, ಮಾತಂತೂ ತುಂಬಾ ತಲವಡ್ಸುತ್ತೆ, ಒಂಥರ ಮೊದಲುತ್ತೆ ಅಂತ ಆ ಥರ ಆಗುತ್ತೆ ಗೈಸ್. ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಆರಾಮಾಗಿ ನಾನು ಮಾತಾಡ್ತೀನಿ. ಕ್ಯಾಮ್ರಾ ಮುಂದೆ ಮಾತಾಡೋಕೆ ಒಂಥರ ಈ ಜೋಶ್ ಅಂತಾರಲ್ಲ, ಆ ತರ ಜೋಶ್ ಬರ್ತಾ ಇದೆ ಗೈಸ್ ಒಂಥರ ಮಾತಾಡಕ್ಕೆ. ಬಟ್ ಏನ್ ಮಾತಾಡ್ಬೇಕಂತ ಗೊತ್ತೇ ಆಗ್ತಾ ಇಲ್ಲ. ಬಟ್ ಈ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಮಾಡ್ತಾರಲ್ವಾ, ಅವ್ರು ಯಾವ ತರ ಮಾಡ್ತಾರ ಅಂತ ಗೊತ್ತೇ ಆಗ್ತಾ ಇಲ್ಲ ಗೈಸ್. ನೋಡಿ ಗೈಸ್ ಸ್ಟಾರ್ಟಿಂಗ್ ವಿಡಿಯೋ ಬಂದು ಮನೇಲಿ ರೆಕಾರ್ಡ್ ಮಾಡಿದೆ. ಅದಾಗ್ದಿರೋ ಅಲ್ಲೇ ರೆಕಾರ್ಡ್ ಮಾಡಕ್ ಆಗ್ದಿರೋ ಇರೋದಕ್ಕೆ ಮೊಬೈಲ್ ತಗೊಂಡು ಒಬ್ಬನೇ ಆರಾಮಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಗೈಸ್, ಎಲ್ಲ ವಾಕಿಂಗ್ ಎಲ್ಲ ಬರ್ತಾ ಇದಾರಲ್ಲ, ವಾಕಿಂಗ್ ಮಾಡ್ತಾ ಇದ್ದಾರೆ. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ವ್ಯೂನ. ನೀವು ವಾಕಿಂಗ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಗೈಸ್, ಯಾರ್ಯಾರು ವಾಕಿಂಗ್ ಮಾಡ್ತಾ ಇದ್ದೀರಾ ಅಂತ. ಮಾರ್ನಿಂಗ್ ಅಂತೂ ಸಕ್ಕತ್ತಾಗಿದೆ ಗೈಸ್ ವಾಕಿಂಗ್ ಮಾಡಕ್ಕೆ. ಬಟ್ ಈ ಬಾಯೆಲ್ಲ ತೊದಲ್ತಾ ಇದೆ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಡೇ ಅಲ್ವಾ, ಅದೇ ಒಂದು ರೀಸನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಫೇಸ್ ಎಕ್ಸ್ಪ್ರೆಷನ್ಸ್ ಒಂಥರ ಡಿಫ್ರೆನ್ಸ್ ಆಗಿ ಬರ್ತಾ ಇದೆ. ನೋಡಿ, ಇಲ್ಲಿ ನಾನು ಯಾವಾಗಲೂ ವರ್ಕೌಟ್ ಮಾಡ್ತಾ ಇದ್ದೆ. ಇಲ್ಲಿ ವರ್ಕೌಟ್ ಮಾಡಿಕೊಂಡು ಆರಾಮಾಗಿ ವಾಕ್ ಮಾಡಿಕೊಂಡು ಜಂಪಿಂಗು ಮತ್ತು ಸ್ಟ್ರೆಚಿಂಗ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೆ ಗೈಸ್. ಮೇ ಬಿ ಒಂದು 2 ಮಂತ್ಸ್ ಮೇಲೆ ಆಯಿತು ಗೈಸ್ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಇನ್ಸ್ಟಾದಲ್ಲಿ ಮಿನಿ ಬ್ಲಾಗ್ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅದು ಮಿನಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಏನೇ ಸ್ಟಾಪ್ ಮಾಡಿದ್ರು ಮತ್ತೆ ರೀಸ್ಟಾರ್ಟ್ ಮಾಡೋವಾಗ ದೊಡ್ಡದಾಗಿ ಮಾಡ್ಬೇಕಲ್ವಾ, ಅದಕ್ಕೆ ಯೂಟ್ಯೂಬ್ ಮಾಡೋಣ, ಡಿಫ್ರೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮಿನಿ ಬ್ಲಾಗ್ ತುಂಬ ಜನ ಮಾಡ್ತಾರೆ. ಈ ಯೂಟ್ಯೂಬ್ ಲಾಂಗ್ ವಿಡಿಯೋಸ್ ಮಾಡೋರು ಕಮ್ಮಿ. ಅಂದರೆ ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಟರ್ಗಳು ಅವರೆಲ್ಲ ದೊಡ್ಡವ್ರು ಇದ್ದಾರೆ, ಅವ್ರು ಮಾಡ್ತಾರೆ. ಅವರು ತುಂಬ ವರ್ಷಗಳಿಂದ ಕಷ್ಟಪಟ್ಟಿರ್ತಾರೆ, ಮಾಡ್ತಾರೆ ಗೈಸ್. ನೋಡಿ, ಒಳ್ಳೆ ನೀವು ಬಾತ್ಕೋಳಿಗಳು ಬೆಳಗ್ಗೆ ಸೌಂಡ್ ಮಾಡ್ತಾ ಇರ್ತವೆ ಗೈಸ್. ನಿಮ್ ಸೌಂಡ್ ಕೇಳಿಸ್ತಾ ಇರ್ಬೋದು, ಗುಬ್ಬಚ್ಚಿಗಳು ಅದರದ್ದು ಇದಿರುತ್ತೆಲ್ಲ. ನವಿಲ್ ಕೂಗ್ತಾ ಇದೆ. ನಗು ಬರ್ತಾ ಇದೆ ಗೈಸ್, ನನಗೆ ತುಂಬಾ ನಗು ಬರ್ತಾ ಇದೆ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನೇ ಒಂದು 4 ಸಲ ಹೇಳಿದ್ದೀನಿ ನಾನು ಅವಾಗ್ಲಿಂದ. ಗೈಸ್ ತುಂಬಾ ದಿನದಿಂದ ಅನ್ಕೊಂತಾ ಇದೆ ಗೈಸ್, ನಾನು ವಿಡಿಯೋ ಮಾಡಬೇಕು, ಮತ್ತೆ ಮಾಡಬೇಕು. ಮಿನಿ ಬ್ಲಾಗ್ ಮಾಡ್ತಿದ್ನಲ್ಲ, ಯಾರ್ಯಾರು ನನ್ನ ಮಿನಿ ಬ್ಲಾಗ್ ನೋಡ್ತಾ ಇದ್ದೀರೋ ಅವ್ರು ಈ ವಿಡಿಯೋಗೆ ಬಂದಿದ್ರೆ ತುಂಬಾ ಥ್ಯಾಂಕ್ಸ್ ಅಂಡ್ ವೆಲ್ಕಮ್ ಎಲ್ಲರಿಗೂ. ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ. ಯಾರೋ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರಲ್ಲ ನನ್ನ ಮಿನಿ ಬ್ಲಾಗು, ಅವ್ರು ಯಾರು ಇಲ್ಲಿ ಬಂದು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಗೈಸ್. ನಾನಂತೂ ತುಂಬ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬ ನಗು ಬರ್ತಾ ಇದೆ, ಮೇನ್ಲಿ ತುಂಬ ನಗು ಬರ್ತಾ ಇದೆ. ಬೆಳಗ್ಗೆ ವಿಡಿಯೋ ರೆಕಾರ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ, ಇವಾಗ ಗೊತ್ತಾಗ್ತಾ ಇದೆ ಗೈಸ್ ಯಾವ ಥರ ಅಂದ್ಬಿಟ್ಟು. ಫ್ರೆಂಡ್ಸ್ ಎಲ್ಲ ಮಾಡೋರು, ವಿಡಿಯೋ ರೆಕಾರ್ಡ್ ಮಾಡೋರು, ಅಪ್ಲೋಡ್ ಮಾಡೋರು, ಬೇರೆ ಯೂಟ್ಯೂಬರ್ಸ್ ಎಲ್ಲ ಹತ್ರ ಒಳ್ಳೆ ಸಜೆಷನ್ಸ್ ತಗೊತಾ ಇದೆ. ಯಾವ ಥರ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಏನು ಮಾತಾಡಬೇಕು ಕ್ಯಾಮ್ರಾ ಮುಂದೆ. ಫಸ್ಟು ಇಷ್ಟೊಂದು ಸ್ಟೆಬಿಲಿಟಿ ಇರ್ತಾ ಇರಲಿಲ್ಲ, ಮಾತಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಕಷ್ಟ. ಒಂಥರ ಭಯ, ಕ್ಯಾಮ್ರಾ ಎತ್ಕೊಂಡ್ರೆ ಸಾಕು ಅಷ್ಟು ಭಯ ಆಗೋದು ಗೈಸ್. ಇವಾಗ ಸ್ವಲ್ಪ ಒಂದು ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ, ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು
ಗೈಸ್ ನಂಗೆ ಸ್ವಲ್ಪ ಮಾತಾಡೋದು ಕಷ್ಟ ಆಗ್ತಾ ಇದೆ, ಕ್ಲಿಪ್ ಹಾಕ್ತೀನಿ ಸ್ಟಾರ್ಟಿಂಗ್ ಸ್ವಲ್ಪ, ಆಮೇಲೆ ಹೋಗ್ತಾ ಹೋಗ್ತಾ ಲೆಂತಿಯಾಗಿ ಮಾಡೋಣ, ಅಲ್ಲಿವರೆಗೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಲೆಂತಿಯಾಗಿ ಮಾಡೋಣ ಗೈಸ್. ಸ್ವಲ್ಪ ಅದು ಯಾಕಂದರೆ ಮಾತು ಸ್ವಲ್ಪ ತೊದಲುತ್ತೆ ಸ್ಟಾರ್ಟಿಂಗ್ ಅಲ್ವಾ, ಕ್ಯಾಮ್ರಾ ಮುಂದೆ ಬಂದರೆ ಮಾತು ಸ್ವಲ್ಪ ತೊದಲುತ್ತೆ. ಆದ್ದರಿಂದ ಸ್ವಲ್ಪ ದಿನ ಹೋಗಲಿ, ಸ್ವಲ್ಪ ದಿನ ಆಗಲಿ, ಒಂದು 1 ವೀಕ್ 2 ವೀಕ್ ಈ ಥರ ಆದಮೇಲೆ ದೊಡ್ಡ ವಿಡಿಯೋ ಆ ಥರ ಮಾಡಿಕೊಂಡು ಮಾಡೋಣ. ಯಾರ್ಯಾರು ನನ್ನ ನೋಡಿ ನಗೀತಾ ಇದ್ದಾರೋ ಗೊತ್ತಿಲ್ಲ, ಇಲ್ಲಂತೂ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ನನ್ನೇ ನೋಡ್ತಾವ್ರೆ, ನನಗಂತೂ ಮೈಯೆಲ್ಲ ಬಿಸಿ ಬರ್ತಾ ಇದೆ ಗೈಸ್, ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಗೈಸ್. ನಿಮ್ಗೊಂದು ತೋರಿಸ್ತೀನಿ, ಬೆಳಗ್ಗೆ ಮೇ ಬಿ ಒಂದು 6 ಗಂಟೆಗೆ ಬಂದಿರ್ಬೋದು ನಾನು, ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್. ಇಲ್ಲಿ ಇನ್ನೂ ಅಲ್ಲೆಲ್ಲ ಇದೆ ಗಾಡಿಗಳು, ತುಂಬ ಜನ ವಾಕಿಂಗ್ ಬಂದಿದ್ದಾರೆ, ಅಲ್ಲಿ ಕ್ರಿಕೆಟ್ ಆಡ್ತಾರೆ ಗೈಸ್, ಕ್ರಿಕೆಟ್ ಆಡೋಕ್ಕೆ ಬಂದಿದ್ದಾರೆ. ಏನು ಗೈಸ್ ಬೆಳಗ್ಗೆ ಎಲ್ಲಿಂದ ಬರುತ್ತೆ ಗೈಸ್ ಇವ್ರಿಗೆಲ್ಲ ಇಷ್ಟೊಂದು ಹುಮ್ಮಸ್ಸು, ನಮಗೆ ಎದ್ದೊಳಕ್ಕೆ ತುಂಬ ಕಷ್ಟ. ಇನ್ಮೇಲೆ ಎದ್ದೊಳ್ತೀನಿ ಬಿಡಿ ಆರಾಮಾಗಿ, ಬೆಳಗ್ಗೆ ಎದ್ದು ವಿಡಿಯೋ ನನ್ನ ಕಂಟೆಂಟ್ ಏನಿರುತ್ತೋ ಅದು ಮಾಡಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಯಾರ್ಯಾರು ವಿಡಿಯೋಗೋಸ್ಕರ ಕಾಯ್ತಾಯಿದ್ರಿ, ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಏನೋ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿಲ್ಲ, ವ್ಲಾಗ್ ಮಾಡ್ತಾಯಿಲ್ಲ, ನಿಲ್ಲಿಸ್ಬಿಟ್ಟ, ಮಾಡು ತುಂಬ ಥ್ಯಾಂಕ್ಸ್ ಅವ್ರಿಗೆಲ್ಲ, ಯಾಕಂದರೆ ನಾನು ವಿಡಿಯೋಗೋಸ್ಕರ ಎಲ್ಲ ಕಾಯ್ತಾಯಿದ್ರಲ್ಲ ಅವ್ರಿಗೆಲ್ಲ. ಗೈಸ್ ಬೆಳಗ್ಗೆ ಒಂದು ವ್ಯೂ ನೋಡಿದೆ, ಬಾತ್ಕೋಳಿಗಳು ಏನು ಚೆನ್ನಾಗಿ ಕುತ್ಕೊಂಡಿದ್ದಾವೆ ನೋಡಿ, ತೋರಿಸ್ತೀನಿ. ನೋಡಿ ಗೈಸ್ ಸಕ್ಕತ್ತಾಗಿ ಕುತ್ಕೊಂಡು ಬೆಳಗ್ಗೆ ಎಂಜಾಯ್ ಮಾಡ್ತಾ ಇದ್ದಾವೆ. ನಾನು ಅದ್ರ ಥರನೇ ಎಂಜಾಯ್ ಮಾಡ್ತಾಯಿದ್ದೀನಿ ಗೈಸ್, ವ್ಲಾಗ್ ಮಾಡಿಕೊಂಡು. ಸೊ ಇವಾಗ ಸ್ವಲ್ಪ ಬಿಸಿಲು ಬಂತು, ಪರವಾಗಿಲ್ಲ ಗೈಸ್, ಸ್ವಲ್ಪ ಕಂಫರ್ಟೇಬಲ್ ಆಗಿದೆ, ಇವಾಗ ಸ್ವಲ್ಪ ಆರಾಮಾಗಿ ಮಾತಾಡ್ಬೋದು. ಒಂಥರ ಬಿಸಿಲು ಬಂದಾಗಿದೆ, ಒಂಥರ ಕಂಫರ್ಟೇಬಲ್ ಆಗಿದೆ, ಆರಾಮಾಗಿ ಮಾತಾಡ್ಬೋದು ಗೈಸ್. ಎಲ್ಲವರು ಜಾಗ್ ಮಾಡ್ತಾಯಿದ್ದಾರೆ, ವಾಕ್ ಮಾಡ್ತಾಯಿದ್ದಾರೆ, ಕೆಲವರು ವರ್ಕೌಟ್ ಮಾಡ್ತಾಯಿದ್ದಾರೆ, ಅಲ್ಲೇ ಎಕ್ಸಸೈಸು, ಸ್ಟ್ರೆಚಿಂಗ್ ಎಕ್ಸಸೈಸು, ಪರವಾಗಿಲ್ಲ ಗೈಸ್ ಎಲ್ಲ. ನೋಡಿ ಗೈಸ್ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ, ಒಳ್ಳೆ ಬ್ರೇಕ್ಫಾಸ್ಟು ಅದಕ್ಕೆಲ್ಲ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಬಿಸಿಲು. ಒಂಥರ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಗೈಸ್, ಇವಾಗ ಸ್ವಲ್ಪ ಕಂಫರ್ಟಬಲಾಗಿ ಮಾತಾಡ್ತಾ ಇದ್ದೀನಿ ನೋಡಿ, ಆರಾಮಾಗಿ ಏನೋ ಒಂಥರ ಕಂಫರ್ಟಬಲಾಗಿ ಮಾತಾಡ್ತಾ ಇದ್ದೀನಿ, ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಸುಗಳೆಲ್ಲ ಮೇಯ್ತಾ ಇದೆ, ಅದನ್ನ ತೋರಿಸ್ತಾ ಇದೆ ನೋಡಿ, ಎಲ್ಲ ಒಳ್ಳೆ ನಗು ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ, ಯಾಕಂದರೆ ಕ್ಯಾಮ್ರಾ ಅಲ್ವಾ, ಫುಲ್ಲು ಒಂಥರ ನಗು ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ. ನಾನಂತೂ ಸಕ್ಕತ್ತಾಗಿ ನಗಿತೀನಿ, ನೀವು ನಗಿಯೋರಿದ್ರೆ, ಯಾರಾದ್ರು ನಗಿದಿರೋರಿದ್ರೆ ನಗಿರಿ ಗೈಸ್, ಚೆನ್ನಾಗಿ, ಒಳ್ಳೆ ಹೆಲ್ತ್ಗೆ ಒಳ್ಳೆಯದು. ಕೋಳಿಗಳೆಲ್ಲ ಓಡೋಗ್ತಾ ಇದ್ದಾವೆ ಗೈಸ್. ನೋಡಿ ಗೈಸ್ ಒಳ್ಳೆ ಬಿಸಿಲು ಬರ್ತಾ ಇದೆ ಗೈಸ್, ಒಳ್ಳೆ ಬಿಸಿಲು. ಏನು ಅವಾಗಿಂದ ನನ್ನೇ ಕರೆಯುತ್ತೆ ಗೈಸ್ ಇದು ನೋಡಿ, ಅಲ್ಲೋಡಿ ನನ್ನೇ ಕರೆಯುತ್ತೆ ಒಂಥರ. ಬರೋ ಇಲ್ಲಿ ವಾಕಿಂಗ್ ಮಾಡ್ತಾಯಿದ್ದೀನಿ ನಾನು ಅಂದ್ಬಿಟ್ಟು, ನೋಡಿ ಮತ್ತೆ ಕರಿತಾ ಇದೆ. ಒಳ್ಳೆ ಸಕ್ಕತ್ತಾಗಿದೆ ಗೈಸ್, ಬಿಸಿಲು ಚಳಿ. ಗೈಸ್ ಫೈನಲಿ ನನ್ನ ಬ್ಲಾಗ್ ಹಾಕಲ್ಲ, ವಾಕಿಂಗ್ ಬಂದು ಕಂಪ್ಲೀಟ್ ಆಗಿದ ತಕ್ಷಣ ಹೋಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದಿನನಿತ್ಯ ನಾನೇನು ಕೆಲಸ ಮಾಡ್ತೀನಿ ಎಲ್ಲ ಮಾಡಿ ರೆಕಾರ್ಡ್ ಮಾಡ್ತೀನಿ ಗೈಸ್, ರೆಕಾರ್ಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ, ವಿಡಿಯೋ ಇನ್ನೂ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಓಕೆ ಗೈಸ್, ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಸಿಗೋಣ. ಹಲೋ ಗಾಯ್ಸ್, ಗುಡ್ ಈವ್ನಿಂಗ್ ಎಲ್ಲಾರ್ಗು. ನಾನಂತೂ ಬೆಳಿಗ್ಗೆಯಿಂದ ಯಾವುದೋ ಒಂದು ಜಾಗ ಹೋಗಿದ್ದೆ ಗೈಸ್, ತುಂಬಾ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅನ್ಕೊಂಡೆ, ಮಾಡೇ ಮಾಡ್ತೀನಿ ಗೈಸ್, ಬಿಡಲ್ಲ. ಏನೇ ಆಗ್ಲಿ ಮಾಡೇ ಮಾಡ್ತೀನಿ. ತುಂಬಾ ಟಯರ್ಡ್ ಆಗಿತ್ತು ಗೈಸ್, ಒಳ್ಳೆ ಊಟ ಮಾಡಿದೆ, ನಿದ್ದೆ ಬರ್ತೈತೆ. ಇವತ್ತು ಬೆಳಗಿಂದ ಮಾಡಿದ್ದ ವಿಡಿಯೋ ಕ್ಲಿಪ್ ಎಲ್ಲ ಎಡಿಟ್ ಮಾಡೋಣ ಅನ್ಕೊಂಡು ಎಡಿಟ್ ಮಾಡಕ್ ಕುತ್ಕೊಂಡಿದ್ದೀನಿ ಗೈಸ್. ಅದಕ್ಕೆ ಇದೊಂದು ಕ್ಲಿಪ್ ಇರ್ಲಿ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನನ್ನ ಮೊಬೈಲ್ ಬಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಮೊಬೈಲ್ ಯಾವ್ದು ಅಂತ ನೀವು ಕಮೆಂಟ್ ಮಾಡಿ, ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಗೈಸ್. ಮೊಬೈಲ್ ಯಾವ್ದು ಅಂತ ಕಮೆಂಟ್ ಮಾಡಿ, ಕ್ಯಾಮ್ರಾದಲ್ಲಿ ತೋರಿಸಿದ್ದೀನಿ ಗೈಸ್. ನಾನು ಮಾಡಿರೋ ಬ್ಲಾಗ್ ಎಲ್ಲಿಂದ ನೋಡ್ತಾರೋ, ಯಾರು ನೋಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ ಗೈಸ್, ಬಟ್ ತಿಳ್ಕೊಳೋ ಆಸೆ ಇದೆ, ಎಲ್ಲಿಂದ ಯಾರ್ಯಾರು ನೋಡ್ತಾರೆ,
ಯಾವ್ಯಾವ ಲೊಕೇಶನ್ ಇಂದ ನೋಡ್ತಾರೆ. ನೀವ್ ಯಾರಾದ್ರೂ ವ್ಲಾಗ್ ನೋಡಿದ್ರೆ ಒಂದ್ ಲೊಕೇಶನ್ ಅಲ್ಲ, ನಿಮ್ ಅಡ್ರೆಸ್ ಹಾಕಿ. ಅಡ್ರೆಸ್ ಅಂದ್ರೆ ನಿಮ್ ಊರ ಹೆಸರು ಹಾಕಿ ಗೈಸ್, ನೋಡೋಣ ಯಾವ ತರ ಎಲ್ಲೆಲ್ಲಿಂದ ಬ್ಲಾಗ್ ನೋಡ್ತಾರೆ. ಆ, ಒಂದು ಕ್ಯೂರಿಯಾಸಿಟಿ ನನಗೆ ಇದೆ. ಬೆಳಗ್ಗಿಂದ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಗೈಸ್. ಮಧ್ಯಾಹ್ನ ಸ್ವಲ್ಪ ಗ್ಯಾಪ್ ಸಿಕ್ತು. ಅದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ನಾಳೆಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಎಡಿಟಿಂಗ್ ಮಾಡಿ ಎಡಿಟಿಂಗ್ ಮಾಡಿದಾದ್ಮೇಲೆ ಮತ್ತೆ ನಾಳೆಗೆ ಪ್ರಿಪ್ರೇಷನ್, ಯಾವ ತರ ಬ್ಲಾಗ್, ನಾಳೆ ಯಾವ ಕಂಟೆಂಟ್ ಏನು ಅಂತ. ಓಕೆ ಗೈಸ್, ಐ ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ನೀವು ಕಮೆಂಟ್ ಮಾಡಿ ಗೈಸ್. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಓ ಆಮೇಲೆ ಓ ಅಂತ ರಾಗ ತೆಗಿಯೋದು ಇವೆಲ್ಲ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹೋಗ್ತಾ 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 ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ ನನ್ನ ಫೇಸ್ ಎಕ್ಸ್ಪ್ರೆಷನ್ಸ್ ಅದು, ಯಾಕಂದ್ರೆ ಡೈಲಿ ಇದೇ ತರನೇ ಮಾತಾಡಿ 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 ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಲ್ವಾ ಗೈಸ್. ಅದಕ್ಕೆ ಯಾವ ತರ ಅಂದ್ರೆ ಅದೇ ತರನೇ ಬರುತ್ತೆ. ಫುಲ್ ಕಂಫರ್ಟಬಲ್ ಆಗಿ ಮಾತಾಡ್ತಾ ಇರ್ತೀರೋ, ಅದಕ್ಕೆ ಆ ತರ ಬರುತ್ತೆ. ಸ್ವಲ್ಪ ಚೇಂಜಸ್ ಮಾಡ್ಕೊಂತೀನಿ ಗೈಸ್. ಆದಷ್ಟು ಬೇಗ ಮಾಡ್ಕೊಂತೀನಿ. ಮುಂದೆ ಒಳ್ಳೊಳ್ಳೆ ಬ್ಲಾಗ್ ಮಾಡೋಣ, ಒಳ್ಳೆ ಕಂಟೆಂಟ್ ಕೊಡೋಣ, ಒಳ್ಳೆ ಲೆವೆಲ್ಗೆ ಹೋಗೋಣ ಗೈಸ್. ಅಯ್ಯೋ, ಮತ್ತೆ ಹೇಳ್ತಾ ಇದ್ದೀನಿ, ಗಂಟ್ಲು ಸ್ವಲ್ಪ ಇದಾಯ್ತು. ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ಅಯ್ಯೋ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊಳ್ಳೋಣ. ಯಾಕಂದ್ರೆ ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲ ಸರಿ ಮಾಡ್ಕೊಂಡು ನೆಕ್ಸ್ಟ್ ಬ್ಲಾಗ್ ಕರೆಕ್ಟ್ ಆಗಿ ಮಾಡೋಣ ಗೈಸ್. ಓಕೆ ಗೈಸ್, ಓಕೆ ಬಾಯ್.